ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಎಲ್ಲ ಶ್ರೀಲಂಕಾದ ಟೀ ಎಸ್ಟೇಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗಾಡೀಲಿ ಬಂದಿದ್ದೀನಿ. ಬನ್ನಿ ನೋಡೋಣ. ಸೊ ಶ್ರೀಲಂಕನ್ ಟೀ ಎಸ್ಟೇಟ್ಸ್ದು ಒರಿಜಿನ್ ಮತ್ತು ಹಿಸ್ಟ್ರಿಗೆ ಹೇಳಕ್ಕೆ ಬಂದರೆ, ಶ್ರೀಲಂಕಾ ಟೀ ಎಸ್ಟೇಟ್ ಜರ್ನಿ ಆ್ಯಕ್ಚುಲಿ 19th ಸೆಂಚುರಿನಲ್ಲಿ ಸ್ಟಾರ್ಟ್ ಆಯಿತು. ಇದಕ್ಕೆ ಮುಂಚೆ ಟೀ ಕಲ್ಟಿವೇಷನ್ ಮುಂಚೆ ಕಾಫಿ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಕಾಫಿ ಪ್ಲ್ಯಾಂಟೇಷನ್ ಎಲ್ಲ ವೈಪೌಟ್ ಆದಮೇಲೆ ಸ್ಕಾಟಿಷ್ ಪ್ಲ್ಯಾಂಟರ್ ಒಬ್ಬರು ಜೇಮ್ಸ್ ಟೈಲರ್ ಅಂತ, ಅವರು ಟೀ ಕಲ್ಟಿವೇಷನ್ನ ಇಂಟ್ರಡ್ಯೂಸ್ ಮಾಡಿದ್ರು 1867. ಅದು ಎಲ್ಲಿ ಅಂತ ಅಂದರೆ ಶ್ರೀಲಂಕಾ ಕ್ಯಾಂಡಿ ಅಂತ ಒಂದು ಜಾಗ ಇದೆ, ಅಲ್ಲಿ ಸ್ಟಾರ್ಟ್ ಮಾಡೋದು. ಇದು ಎಕ್ಸ್ಪೆರಿಮೆಂಟಾಗಿ ಸ್ಟಾರ್ಟ್ ಮಾಡಿದ್ರಿಂದ ಅವರು ಸಕ್ಸಸ್ನ ಬೇಗ ನೋಡಿದ್ರು. ಯಾಕೆಂದರೆ ಶ್ರೀಲಂಕಾದಲ್ಲಿ ಸಾಯಿಲು ರಿಚ್ ಇತ್ತು. ಸೊ ಬೇಗ ಸ್ಟಾರ್ಟ್ ಮಾಡಿ ಸಕ್ಸಸ್ಸು ಬೇಗ ಕಂಡ್ರು. ಇದನ್ನು ಹಾಗೆ ಎಲ್ಲ ಶ್ರೀಲಂಕಾದಲ್ಲಿ ಇವಾಗ ಒನ್ ಆಫ್ ದ ಫೈನೆಸ್ಟ್ ರೀಜನ್ಸ್ ಟು ಗ್ರೋ ಟೀ ಅಂತಲೇ ಹೇಳ್ತಾರೆ. ಶ್ರೀಲಂಕಾದಲ್ಲಿ ಅದಕ್ಕೋಸ್ಕರನೇ ಸಿಲಾನ್ ಟೀ ಅಂತ ಫೇಮಸ್ ಆಗಿರೋದು. ಸೊ ಇದು ಆರ್ಟ್ ಆಫ್ ಹಾರ್ವೆಸ್ಟಿಂಗ್ ಅಂತ ಬಂದರೆ, ಈ ಟೀ ಪ್ಲಕ್ಕಿಂಗ್ ಏನು ಮಾಡ್ತಾರೆ, ಇಟ್ಸ್ ಅನ್ ಆರ್ಟ್ ಆಫ್ ಹಾರ್ವೆಸ್ಟಿಂಗ್. ಇದಕ್ಕೆ ಸ್ಕಿಲ್ ತುಂಬ ಬೇಕಾಗುತ್ತೆ. ಇದೇನು ಮಾಡ್ತಾರೆ, ಇಲ್ಲಿ ಲೋಕಲ್ ಶ್ರೀಲಂಕನ್ಸ್ ಯಾರಿದ್ದಾರೆ ಅವರು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಅಂದರೆ ದೇ ಡಿಡ್ ನಾಟ್ ವಾಂಟ್ ಟು ಬಿ ಎ ಸ್ಲೇವ್ ಹಿಯರ್. ಸೊ ಅದಕ್ಕೆ ಏನು ಮಾಡ್ತಾರೆ ಅವರು, ಈ ತಮಿಳಿಯನ್ಸ್ ಇರ್ತಾರಲ್ಲ, ನಮ್ಮ ಇಂಡಿಯಾದಿಂದ ಈ ಬ್ರಿಟಿಷರ್ಸು ತಮಿಳ್ ಮೆನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಸ್ಲೇವ್ ಆಗಿ ಕರ್ಕೊಂಬರ್ತಾರೆ. ಅಲ್ಲಿ ಸ್ಲೇವ್ ಆಗಿ ಕರ್ಕೊಂಬಂದಮೇಲೆ ದೇ ವಿಲ್ ಟ್ರೈನ್ ದೆಮ್ ಟು ವರ್ಕ್ ಹಿಯರ್ ಹಾರ್ವೆಸ್ಟಿಂಗ್ಗೆ. ಇಲ್ಲಿ ಕರ್ಕೊಂಬಂದು ಟೀ ಪ್ಲಕ್ಕಿಂಗ್ನ ಹೇಳ್ಕೊಟ್ಟು ತಮಿಳ್ ವಿಮೆನ್, ಅಂದರೆ ನಮ್ಮ ಇಂಡಿಯನ್ ತಮಿಳ್ ವಿಮೆನ್ ಏನಿದ್ದಾರೆ ಅವ್ರನ್ನ ಕೆಲ್ಸಕ್ಕೆ ಹಾಕ್ಕೊತಾರೆ. ಹಿಲ್ ಸ್ಟೇಷನ್ಸಲ್ಲೆಲ್ಲ ಅವ್ರಿಗೆ ಮನೆ ಕೊಟ್ಟು ಊಟ ಕೊಟ್ಟು ಸಂಬಳ ಅಂತೂ ಕೊಡ್ತಿರಲ್ಲ ಆಬ್ವಿಯಸ್ಲಿ. ಈ ಥರ ಮಾಡ್ತಾ ಇರ್ತಾರೆ. 100 ವರ್ಷ ಮುಂಚೆ ಕರ್ಕೊಂಬಂದು ಮಾಡಿರ್ತಾರಲ್ಲ, ಇವಾಗಲೂ ಆ ತಮಿಳ್ ಫ್ಯಾಮಿಲೀಸ್ ಇಲ್ಲೇ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಪೆಟ್ರೋಲ್ ಬಂಕ್ ನೋಡಿ, ಇಷ್ಟು ಚೆನ್ನಾಗಿದೆ, ಚಿಕ್ಕದಾಗಿದೆ, ಚಿಕ್ಕ ಅಂಗಡಿ ಥರ ಇದೆ. ಜನನೂ ಅಷ್ಟೇ ಇಲ್ಲಿ ತುಂಬ ಸಿಂಪಲ್ ಲಿವಿಂಗ್ ಇರ್ತಾರೆ. ಇಲ್ಲಿ ಯಾವುದೇ ಬೋರ್ಡು ಅಥವಾ ಏನೇ ನೋಡ್ಬೋದು ಕಮ್ಯುನಿಕೇಷನ್ಗೆ ತಮಿಳ್ ಲ್ಯಾಂಗ್ವೇಜ್ ಅಂದು ಸೇರಿಸಿರ್ತಾರೆ. ಈ ಟೀ ಪ್ಲಕ್ಕಿಂಗ್ ಅಂತ ಇದೆಯಲ್ಲ, ಟೀ ಲೀಫ್ ಪ್ಲಕ್ಕಿಂಗು, ಇಟ್ಸ್ ಎನ್ ಆರ್ಟ್. ಸೊ ಇದನ್ನು ಎವ್ರಿ 7 to 10 days ಥ್ರೂ ಔಟ್ ದ ಇಯರ್ ಇದನ್ನು ಮಾಡ್ತಾನೆ ಇರ್ತಾರೆ. ಏನಕ್ಕೆ 7 to 10 days ಥ್ರೂ ಔಟ್ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ರೀಜನ್ ಏನಿದೆ, ಕ್ಲೈಮೇಟು ತುಂಬ ಫೇವರಬಲ್ ಆಗಿದೆ ಈ ಕ್ರಾಪ್ಗೆ. ಸೊ ಅದರಿಂದ ಎವ್ರಿ 7 to 10 days ಇದನ್ನು ಚಿಗುರು ಸ್ಟಾರ್ಟಿಂಗ್ ಏನು 2 ಎಲೆ ಬರುತ್ತೆ ಅದನ್ನು ಮಾತ್ರನೇ ಅವರು ಪ್ಲಕ್ ಮಾಡೋದು. ಅದು ಬಿಟ್ಟು ಬೇರೆ ಯಾವ ಇದನ್ನು ಪಾರ್ಟನ್ನು ಅವರು ಟಚ್ ಮಾಡೋದೇ ಇಲ್ಲ. ಸೊ ಈಗ ಟೀ ಲೀಫ್ನ ಪ್ಲಕ್ ಮಾಡಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಇವರು ಅದನ್ನು ತಗೊಂಡೋಗಿ ಒಣಗಿಸ್ತಾರೆ. ಟೀ ಲೀವ್ಸಲ್ಲಿರೋ ಮಾಯ್ಶ್ಚರ್ ಫುಲ್ಲು ಡ್ರೈ ಆಗೋ ತನಕ ಒಣಗಿಸ್ತಾರೆ. ಅದಾದಮೇಲೆ ಇದನ್ನು ಟ್ವಿಸ್ಟರಲ್ಲಿ ಹಾಕಿ ಇದು ಮಾಡ್ತಾರೆ, ರೋಲ್ ಮಾಡಿ ಅದೆಲ್ಲ ಇನ್ನೂ ಮಾಯ್ಶ್ಚರ್ ಏನೇನಿದೆ ಅದೆಲ್ಲ ಇದು ಮಾಡ್ತಾರೆ. ಅದಾದಮೇಲೆ ಫ್ಲೇವರು ಮತ್ತು ಕಲರ್ ಮಾಡೋದಕ್ಕೆ ಫರ್ಮೆಂಟ್ ಮಾಡ್ತಾರೆ. ತಿರ್ಗಾ ದೊಡ್ಡ ಓವನ್ಸ್ ಇರುತ್ತೆ ಟೀ ಫ್ಯಾಕ್ಟ್ರಿನಲ್ಲಿ. ಸೊ ಅದರಲ್ಲಿ ಡ್ರೈ ಮಾಡ್ತಾರೆ, ಫುಲ್ಲು ಕಂಪ್ಲೀಟಾಗಿ ಡ್ರೈ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡಿ ಪ್ಯಾಕ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಟೀ ಪೌಡರ್, ಟೀ ಸೊಪ್ಪು, ಅಷ್ಟೇ. ಮತ್ತು ಈ ರೀತಿಯಲ್ಲಿ ಏನು ಇದಂದರೆ, ಇವಾಗ ನಮ್ಮ ಕೂರ್ಗು ಚಿಕ್ಕಮಂಗ್ಳೂರಲ್ಲಿ ಹೇಗೆ ಲೋಕಲ್ಸ್ ಕಡಿಮೆ ಇರ್ತಾರೆ, ಇನ್ವೆಸ್ಟ್ಮೆಂಟ್ಗಾಗಿ ಇಲ್ಲಿ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿ ಬಿಟ್ಟಿರ್ತಾರೆ. ವರ್ಕರ್ಸ್ನ ಬಿಟ್ಟು ಪ್ರಾಪರ್ಟೀಸ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಲೈಕ್ ಇವಾಗ ಕೊಲಂಬೋನಲ್ಲಿ ಇರೋ ರಿಚ್ ಪೀಪಲ್ ಏನಿದ್ದಾರೆ ಅವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದಾರೆ. ಲೈಕ್ ಅವು ಬ್ಯಾಂಗ್ಳೂರಿಯನ್ಸ್ ಗೋ ಪರ್ಚೇಸ್ ಪ್ರಾಪರ್ಟಿ ಇನ್ ಸಕಲೇಶ್ಪುರ, ಚಿಕ್ಕಮಗಳೂರು ಆ ಕಡೆ, ಆ ಥರ ಇಲ್ಲಿ ಈ ಜಾಗದವರು ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಲೋಕಲ್ಸ್ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಪರ್ಚೇಸ್ ಮಾಡಬೇಕು ಪ್ರಾಪರ್ಟೀಸ್. ಇರೋ ಪ್ರಾಪರ್ಟೀಸ್ನ ಇವ್ರೇನು ಮಾಡಿದ್ದಾರೆ, ಎಲ್ಲ ಸೆಲ್ ಮಾಡಿಬಿಟ್ಟಿದ್ದಾರೆ ಈ ಥರ ದೊಡ್ಡ ಶ್ರೀಮಂತರಿಗೆ. ಈ ಟೀ ಎಸ್ಟೇಟ್ಸ್ ಎಲ್ಲ ಬಂದು ಇಂಡಗಾಲ ಗ್ರೂಪ್ ಅನ್ನೋರ್ದು ಒಂದು, ಇವ್ರದ್ದು ಏನಾಗುತ್ತೆ, ನಮ್ಮ ಇಂಡಿಯಾಲಿ ಹೇಗೆ ಟಾಟಾ ಟೀ ಇದೆ, ರೆಡ್ ರೋಸಸ್ ಇದೆ, ಅವ್ರದ್ದೆಲ್ಲ ಸುಮಾರು
ಸಾವಿರಾರು ಎಕರೆಗಟ್ಟಲೆ ಇರುತ್ತೆ. ಸೊ ಹಾಗೆ ಇವ್ರದ್ದು ಸಹ ಇಲ್ಲಿ ಒಂದು 2,000 3,000 4,000 ಎಕರೆ ಒಬ್ರದ್ದೇ ಇರುತ್ತೆ, ಒಂದು ಇಂಡಸ್ಟ್ರಿದೇ ಇರುತ್ತೆ. ಬಿಟ್ಟರೆ ಸಣ್ಣ ಪುಟ್ಟ 5-10 ಎಕರೆ ಚಿಕ್ಕ ಚಿಕ್ಕ ಲ್ಯಾಂಡ್ ಓನರ್ಸ್ ಇರುತ್ತೆ ಅಷ್ಟೇ. ನಾನು ಈ ಕಡೆ ಯಾಕೆ ಬಂದೆ ಅಂತಂದರೆ ಇಲ್ಲೊಂದು ಚಿಕ್ಕ ಪೀಕ್ ಇದೆ ಅಂತ ಅಂದಿದ್ರು ನಮ್ಮ ಗೈಡು. ಸೊ ಅವನ ಹಿಂದೆ ಅವನ ಜೊತೆ ಬಂದ್ವಿ. ಬಟ್ ಅಲ್ಲಿ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿ ಮೇಲೆ ಹೋಗೋಕ್ಕಾಗಿಲ್ಲ. ಸೊ ಹಂಗೆ ರಿಟರ್ನ್ ಆಗ್ತಾ ಇದ್ದೀವಿ ಎಲ್ಲಾಗೆ. ಮುಂದೆ ಪೊಲೀಸ್ ಇದ್ರು ಇಲ್ಲಿ ಬರ್ತಾ, ನೋಡಬೇಕು, ಹಿಡಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ, ನೋಡೋಣ ಬನ್ನಿ. ಐ ಮೀನ್ ಇಂಟರ್ನ್ಯಾಷನಲ್ ಲೈಸೆನ್ಸ್ ಇಲ್ಲ ನನ್ನ ಹತ್ರ, ನೋಡೋಣ ಬನ್ನಿ. ಮುಂದೆ ಇದ್ದಾರೆ, ಹಿಡಿದ್ರೆ ನಮ್ಮ ಗೈಡೇ ಬಿಡಿಸ್ಬೇಕು. ಅಲ್ಲೇ ಇದಾರೆ ನೋಡಿ, ಹಾಕೊಂಡ್ರು ನಮ್ಮ ಗೈಡ್ನ ಅಷ್ಟೇ. ಪಾಪ ಇಳ್ಕೊಂಬಿಟ್ರು, ಏನು ಮಾಡಲ್ಲ ಪಾಪ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಬಿಡ್ತಾರೆ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ ಪಾಪ. ನಮ್ಮನ್ನ ಹಿಡಿದ್ರೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಪಾಸ್ಪೋರ್ಟು ಅದು ಇದು ಕೇಳ್ತಾರೆ. ಸೊ ರೆಂಟೆಡ್ ಗಾಡಿ ನಾವು ಓಡಿಸ್ತಾ ಇರೋದು, ಅವನು ಒಂದು ಓನ್ ಗಾಡಿ ಓಡಿಸ್ತಾ ಇದ್ದಾನೆ ಅಷ್ಟೇ. ಸರಿ ಬನ್ನಿ, ಇವಾಗ ಸ್ಲೋ ಆಗಿ ಹೋಗೋಣ, ಬರಲಿ ನಮ್ಮ ಗೈಡು. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಮುಂದೆ ಅದನ್ನು ವ್ಯೂ ಪಾಯಿಂಟಿಗೆ ನಿಲ್ಲಿಸ್ತೀನಿ, ನೋಡೋಣ ಬನ್ನಿ ಒಂದು ವ್ಯೂ ಪಾಯಿಂಟ್. ಎಷ್ಟು ಚೆನ್ನಾಗಿದೆ, ಅವಾಗಿಂದ ನಿಲ್ಲಿಸಿಲ್ಲ ನಾನು. ಬನ್ನಿ. ಸೊ ನೀವೆಲ್ಲ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು, ಒಂದು ಬುದ್ಧಿಸ್ಟ್ ಮೊನೆಸ್ಟ್ರಿ ತೋರಿಸಿದ್ದೆ, ಇಲ್ಲಿಂದ ಕಾಣಿಸುತ್ತೆ ಅದು. ಥಿಂಕ್ ನೀವೆಲ್ಲ ನೋಡ್ಬೋದು, ವೈಟ್ ಕಲರ್ ಒಂದು ಡೋಮ್ ಥರ ಇದೆ ನೋಡಿ, ಅದೇನೆ ಮೊನೆಸ್ಟ್ರಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ಸೊ ಬಿಟ್ಟರು ನಮ್ಮ ಗೈಡ್ನ, ಹೋಗ್ತಾ ಇದ್ದಾನೆ ಮುಂದೆ. ಇಲ್ಲ ಅಲ್ಲಿ ಸ್ವಲ್ಪ ಬಿಸಿಲಿತ್ತು, ಬಟ್ ಇಲ್ಲಿ ಸ್ವಲ್ಪ ಕೂಲ್ ಆಗಿದೆ ವೆದರು. ಲೈಟ್ ಬಿಸಿಲಿದೆ, ಕೂಲ್ ಬ್ರೀಸ್ ಇದೆ, ಚೆನ್ನಾಗಿದೆ. ರೋಡೆಲ್ಲ ಸ್ವಲ್ಪ ಕಿತ್ತೋಗಿದೆ ಇಲ್ಲೆಲ್ಲ, ಬಟ್ ಹೈವೇಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಚೂರು ವೇಸ್ಟು ಕಸ ರೋಡ್ ಸೈಡು ಏನೂ ಇಲ್ಲ. ವರ್ಕ್ ನಡೀತಾ ಇದ್ರು ಅಷ್ಟೇ ನೋಡಿ, ನಮ್ಗೆ ಅನ್ಸಲ್ಲ ನೋಡಿ. ಟೇಕಿಂಗ್ ವ್ಯೂಸ್ ಸಾಕಾಗುತ್ತೆ. ಫುಲ್ ಗ್ರೀನ್ರಿ ಇಲ್ಲೆಲ್ಲ, ಫುಲ್ ಗ್ರೀನ್ರಿ. ಶ್ರೀಲಂಕಾ ಸೇರಿಸಲಿ ಸುಮಾರು ಜಾಗಗಳನ್ನ ತೋರಿಸ್ತೀನಿ ನಾನು. ಎಲ್ಲ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ರೇ ನಾನು ಇನ್ನೂ ಈ ಥರ ಸುಮಾರು ಜಾಗಗಳನ್ನ ತೋರ್ಸೋಕ್ಕಾಗುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟು ಮಾಡಿ, ಸ್ವಲ್ಪ ನನಗೂ ಮೋಟಿವೇಶನ್ ಸಿಗುತ್ತೆ. ಯಾರು ಈ ಥರ ಆಫ್ ಬಿಟ್ ಪ್ಲೇಸಸ್ನ ತೋರಿಸಿಲ್ಲ ನನ್ನ ಪ್ರಕಾರ ಕನ್ನಡದಲ್ಲಿ, ನೋಡಿ. ಇದೇ ಥರ ಕರ್ನಾಟಕದಲ್ಲಾಗಲಿ ಈಚೆ ಆಗಲಿ ಇನ್ನೂ ಪ್ಲೇಸಸ್ನ ತೋರಿಸ್ತೀನಿ ನಾನು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಮತ್ತು ಇದೇನಂದರೆ, ನಾನು ಇಲ್ಲಿ ಯಾವುದೇ ಪ್ಯಾಕೇಜಲ್ಲಿ ಬಂದಿಲ್ಲ, ನಾನೇ ಪ್ಲ್ಯಾನ್ ಮಾಡಿಕೊಂಡು ಒಬ್ಬ ಟೂರ್ ಗೈಡ್ನ ಬುಕ್ ಮಾಡಿಕೊಂಡು ರೂಟ್ ಮ್ಯಾಪ್ನ ಫಿಕ್ಸ್ ಮಾಡಿ ಅವನು ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ, ನಥಿಂಗ್ ಎಲ್ಸ್. ಲಾಸ್ಟ್ ನಾನು ಶ್ರೀಲಂಕಾ ಲಾಸ್ಟ್ ವ್ಲಾಗಲ್ಲಿ ಎಷ್ಟು ಖರ್ಚಾಯಿತು ಏನು ಎಲ್ಲ ನಾನು ನಿಮಗೆ ತಿಳಿಸ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್.